ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಭಾರತ ಪಹಲ್ಗಾಮ್ ದಾಳಿಯ ನಂತರ ಸಿಂಧು ನದಿ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡುತ್ತೆ. ಪಾಕಿಸ್ತಾನಕ್ಕೆ ಅದೆಂತ ಹೊಡೆತ ಆಯ್ತು ಅನ್ನೋದು ಪಾಕಿಸ್ತಾನಕ್ಕೆ ಅಷ್ಟೇ ಗೊತ್ತಿದೆ. ಆದ್ರೂ ಕೂಡ ಕೆಲ ಮುಠಾಳರು ಪಾಕಿಸ್ತಾನಕ್ಕೆ ಏನೂ ಆಗಿಲ್ಲ ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ವಿಡಿಯೋದಲ್ಲಿ ನಿಜಕ್ಕೂ ಪಾಕಿಸ್ತಾನಕ್ಕೆ ಎಂತಹ ಸಮಸ್ಯೆ ಆಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಆಸ್ಟ್ರೇಲಿಯಾದಿಂದ ಒಂದು ರಿಪೋರ್ಟ್ ಹೊರಬಿದ್ದಿದೆ. ಈ ವರದಿಯಲ್ಲಿ ಭಾರತದ ಸಿಂಧು ನೀರು ಒಪ್ಪಂದದ ಅಮಾನತು ಪಾಕಿಸ್ತಾನವನ್ನ ತುಂಬಾ ಅಪಾಯಕ್ಕೆ ತಳ್ಳಿದೆ ಅಂತ ಹೇಳಲಾಗುತ್ತೆ. ಅಂದರೆ ಪಾಕಿಸ್ತಾನ್ ಇಸ್ ಇನ್ ಡೇಂಜರ್ ಅನ್ನೋದನ್ನ ಹೇಳ್ತಾರೆ. ಈ ವಿಡಿಯೋದಲ್ಲಿ ಹೇಗೆ ಅಪಾಯದಲ್ಲಿದೆ ಅನ್ನೋದನ್ನ ತಿಳಿಸ್ತೀವಿ. ಸಿಂಧು ನದಿ ಅನ್ನೋದು ಪಾಕಿಸ್ತಾನಕ್ಕೆ ಒಂಥರ ಜೀವ ನದಿ ಇದ್ದ ಹಾಗೆ. ಈ ನದಿಯ ಒಪ್ಪಂದ ಕ್ಯಾನ್ಸಲ್ ಆದಾಗ ಆಫ್ಕೋರ್ಸ್ ಪಾಕಿಸ್ತಾನಕ್ಕೆ ಅಪಾಯ ಆಗ್ಲೇಬೇಕು. ಮೊದಲನೇದಾಗಿ ಸುತ್ತಮುತ್ತಲಿನ ಪರಿಸರ ಅಪಾಯಕ್ಕೆ ಸಿಲುಕುತ್ತೆ. ಮತ್ತೆ ಕೃಷಿ ಕುಸಿತ ಆಗುತ್ತೆ. ಇತ್ತೀಚೆಗೆ ಪರಿಸರ ಅಪಾಯದ ವರದಿ 2025 ಮತ್ತು ತಜ್ಞರ ಜಲವಿಜ್ಞಾನ ವಿಶ್ಲೇಷಣೆ ಅಂದ್ರೆ ಇಕ್ಯಾಲಜಿಕಲ್ ಥ್ರೆಟ್ ರಿಪೋರ್ಟ್ 2025 ಅಂಡ್ ಎಕ್ಸ್ಪರ್ಟ್ ಹೈಡ್ರೋಲಾಜಿಕಲ್ ಅನಾಲಿಸಿಸ್ ಅನ್ನುವ ವರದಿ ಹೊರಬಂದಿದೆ. ಇದರ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಭಾರತವು ಸಿಂಧು ನದಿಯ ಹರಿವಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೂ ಪಾಕಿಸ್ತಾನದ ಕೃಷಿಯು ಸಂಪೂರ್ಣವಾಗಿ ಕುಸಿಯಬಹುದು ಅಥವಾ ನಾಶವಾಗಬಹುದು. ಇದರ ಪರಿಣಾಮವಾಗಿ ಪಾಕಿಸ್ತಾನದ ಆಹಾರ ಭದ್ರತೆ ಮತ್ತು ಆರ್ಥಿಕತೆ ದೊಡ್ಡ ಅಪಾಯಕ್ಕೆ ಸಿಲುಕಬಹುದು ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಸಿಂಧು ಕಣಿವೆ ಸಾಕಷ್ಟು ದೊಡ್ಡದಾಗಿದೆ ಮತ್ತು ಪಾಕಿಸ್ತಾನವು ಇದರ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿದೆ. ಇದಲ್ಲದೆ ಇತ್ತೀಚೆಗೆ ಅಫ್ಘಾನಿಸ್ತಾನವು ಕೂಡ ಭಾರತದಂತೆ ಕಾಬೂಲ್ ನದಿ ಮತ್ತು ಸಿಂಧು ನದಿಗಳ ಮೇಲೆ ಅಣೆಕಟ್ಟುಗಳನ್ನ ನಿರ್ಮಿಸಲು ನಿರ್ಧರಿಸಿದೆ. ಅಂದ್ರೆ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ನೀರಿನ ಹರಿವನ್ನು ಅಫ್ಘಾನಿಸ್ತಾನ ಕೂಡ ತಡೆಯಲಿದೆ. ಇದು ಪಾಕಿಗೆ ದೊಡ್ಡ ಹೊಡೆತ ಆಗುತ್ತೆ. ಇನ್ನು ಸಿಂಧು ನದಿ ಟಿಬೆಟ್ನ ಮಾನಸ ಸರೋವರದಿಂದ ಹರಿಯೋದಕ್ಕೆ ಪ್ರಾರಂಭಿಸುತ್ತೆ. ಭಾರತವನ್ನ ಪ್ರವೇಶಿಸಿ ನಂತರ ಪಾಕಿಸ್ತಾನಕ್ಕೆ ಹೋಗುತ್ತೆ. ಸಟ್ಲೇಜ್ ಮತ್ತು ಸಿಂಧು ನದಿ ಎರಡು ಕೂಡ ಟಿಬೆಟ್ನಿಂದ ಪ್ರಾರಂಭವಾಗುತ್ತೆ. ಉಳಿದ ನದಿಗಳಾದ ಜೀಲಂ, ಚಿನಾಬ್, ರಾವಿ ಹಾಗೂ ಬಿಯಾಸ್ ಭಾರತದಲ್ಲಿ ಪ್ರಾರಂಭವಾಗುತ್ತೆ. 1960ರಲ್ಲಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಸಿಂಧು ನೀರು ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಈ ಒಪ್ಪಂದದಲ್ಲಿ 3 ನದಿಗಳು ಭಾರತಕ್ಕೆ ಮತ್ತು 3 ನದಿಗಳು ಪಾಕಿಸ್ತಾನಕ್ಕೆ ಹಂಚಲಾಗಿತ್ತು. ಪಶ್ಚಿಮ ನದಿಗಳು ಪಾಕಿಸ್ತಾನಕ್ಕೆ ಸಿಂಧು, ಜೀಲಂ, ಚಿನಾಬ್. ಪೂರ್ವ ನದಿಗಳು ಭಾರತಕ್ಕೆ ರಾವಿ, ಬಿಯಾಸ್, ಸಟ್ಲೇಜ್. ಹಾಗೆ ಭಾರತವು ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ನೀರನ್ನು ತನಗೆ ಬೇಕಂತೆ ಬಳಸಬಹುದು. ಆದ್ರೆ ಭಾರತದ ಮೂಲಕ ಹಾದು ಹೋಗುವ ಸಿಂಧು, ಜೀಲಂ, ಚಿನಾಬ್ ನದಿಗಳ ನೀರು ಸೀಮಿತ ಮಟ್ಟದ ಜಲವಿದ್ಯುತ್ ಉತ್ಪಾದನೆಗೆ ಬಳಸಬಹುದು. ಸೀಮಿತ ನೀರಾವರಿ ಮತ್ತು ದೇಶೀಯ ಬಳಕೆಗಾಗಿ ಮಾತ್ರ ಬಳಸಲು ಅವಕಾಶ ಇತ್ತು. ನದಿಯ ಹರಿವನ್ನ ತಡೆಯುವಂತಿರ್ಲಿಲ್ಲ. ಆದ್ರೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯ ನಂತರ ಇದನ್ನ ನಿಲ್ಲಿಸಲಾಗುತ್ತೆ. ಈಗ ಪಾಕಿಸ್ತಾನಕ್ಕೆ ಅದರ ಎಫೆಕ್ಟ್ ಗೊತ್ತಾಗ್ತಾ ಇದೆ. ತಜ್ಞರ ಪ್ರಕಾರ ಭಾರತವು ನೀರಿನ ಹರಿವಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೂ ಪಾಕಿಸ್ತಾನದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಬಹುದು. ನೋಡಿ, ಪಾಕಿಸ್ತಾನದ ಕೃಷಿಯ 80ರಿಂದ 90ರಷ್ಟು ಸಿಂಧು ಕಣಿವೆಯನ್ನ ಅವಲಂಬಿಸಿದೆ. ಅದರ ನೀರಾವರಿ ಕೃಷಿಯ 95% ಸಿಂಧು ನದಿಯಿಂದ ಬರುತ್ತೆ. ಪಾಕಿಸ್ತಾನದ ಜನಸಂಖ್ಯೆಯ 2/3 ಭಾಗ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ವ್ಯವಸ್ಥೆಯ ಮೇಲೆ ಡಿಪೆಂಡ್ ಆಗಿದೆ. ಅದಲ್ಲದೆ ಪಾಕಿಸ್ತಾನವು ಅಣೆಕಟ್ಟುಗಳನ್ನ ಮತ್ತು ಮೂಲಸೌಕರ್ಯ ನಿರ್ಮಿಸುವ ಬದಲು ಭಯೋತ್ಪಾದನೆಯನ್ನ ಉತ್ತೇಜಿಸಲು ಹಣ ಖರ್ಚು ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಪಾಕಿಸ್ತಾನವು ಪ್ರಸ್ತುತ ಕೇವಲ 30 ದಿನಗಳ ಬಳಕೆಗೆ ಬೇಕಾದಷ್ಟು ನೀರನ್ನ ಮಾತ್ರ ಸಂಗ್ರಹಿಸಬಹುದು. ಇದಕ್ಕೆ ವಿರುದ್ಧವಾಗಿ ಭಾರತವು ಸುಮಾರು 150ರಿಂದ 200 ದಿನಗಳ ಬಳಕೆಗೆ ಬೇಕಾದಷ್ಟು ನೀರು ಸಂಗ್ರಹಿಸಬಹುದು. ಹಾಗೆ ಪಾಕಿಸ್ತಾನದಲ್ಲಿ ನೀರಿನ ನಿರ್ವಹಣೆಯು ಕಳಪೆ ಇದೆ. ಹಳೆಯ ಕಾಲುವೆ ವ್ಯವಸ್ಥೆ, ಅದರಲ್ಲೂ ಲೀಕೇಜ್. ಸೊ ಪಾಕಿಸ್ತಾನದ 40% ನೀರು ವೇಸ್ಟ್ ಆಗ್ತಾ ಇದೆ.
ಇನ್ನು ಅಲ್ಲಿನ ರೈತರು ಆಧುನಿಕ ನೀರಾವರಿ ಟೆಕ್ನಾಲಜಿಗಳನ್ನ ಇನ್ನು ಬಳಸ್ತಾ ಇಲ್ಲ. 1967 ಮತ್ತು 1976ರ ಅಣೆಕಟ್ಟುಗಳನ್ನೇ ಅವರು ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ಹೊಸ ಅಣೆಕಟ್ಟುಗಳನ್ನ ನಿರ್ಮಿಸಿಲ್ಲ. ಇದೆಲ್ಲದರ ಪರಿಣಾಮ ಭಾರತ ನೀರಿನ ಹರಿವನ್ನ ಕೇವಲ 5ರಿಂದ 10ರಷ್ಟು ಕಡಿಮೆ ಮಾಡಿದ್ರೆ ಪಾಕಿಸ್ತಾನದ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ವಿಶೇಷವಾಗಿ ಗೋಧಿ, ಭತ್ತ, ಕಬ್ಬು ಇಳುವರಿಯೇ ಇಲ್ಲ ಅಂತ ಅಂದ್ಕೊಳ್ಳಿ. ಆಗ ಪಾಕಿಸ್ತಾನದ ಪರಿಸ್ಥಿತಿ ಕೇಳೋದೇ ಬೇಡ. ಪಾಕಿಸ್ತಾನದ GDPಗೆ ಕೃಷಿಯ ಕೊಡುಗೆ 20% ಇದೆ. ಹೀಗಾಗಿ ನೇರವಾಗಿ ಇದು ಪಾಕಿಸ್ತಾನದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ. ಇಳುವರಿ ಕಡಿಮೆ ಆದ್ರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ 25ರಿಂದ 30% ರಷ್ಟಿರುವ ಹಣದುಬ್ಬರದಿಂದಾಗಿ ಬೆಲೆಗಳು ಹೆಚ್ಚಾಗ್ತಾ ಇದೆ. ಆಮೇಲೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಗ್ರಾಮೀಣ ಪ್ರದೇಶದ ಜನರು ಅಪಾಯಕ್ಕೆ ಸಿಲುಕ್ತಾರೆ. ಯಾಕಂದ್ರೆ ಪಾಕಿಸ್ತಾನದ 40% ಕಾರ್ಮಿಕರ ಬಲವು ಕೃಷಿಯ ಮೇಲೆ ಡಿಪೆಂಡ್ ಆಗಿದೆ. ಸೊ ಪಾಕಿಸ್ತಾನ ಈಗ ದೊಡ್ಡ ಸಮಸ್ಯೆಯಲ್ಲಿದೆ. ಭಾರತ ಏನಾದ್ರೂ ನೀರಿನ ಹರಿವನ್ನ ಸ್ವಲ್ಪ ಬದಲಾವಣೆ ಮಾಡಿದ್ರೂ ಸಹ ಪಾಕಿಸ್ತಾನದ ಕೃಷಿ ಉತ್ಪನ್ನವು ಸಂಪೂರ್ಣವಾಗಿ ನಾಶವಾಗಬಹುದು ಮತ್ತು ಅದರ ಆರ್ಥಿಕತೆ ಅಸ್ಥಿರಗೊಳ್ಳಬಹುದು. Super offer. Repos. Bumper offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.